ವಾರಾಹಿ ದೇವಿಯನ್ನು ನಿತ್ಯವೂ ಆರಾಧಿಸೋದ್ರಿಂದ ಆಕೆ ನಮ್ಮನ್ನು ಹೇಗೆ ರಕ್ಷಿಸ್ತಾಳೆ, ಯಾವ ಸ್ತೋತ್ರ ಮಂತ್ರ ಹೇಳಬೇಕು, ತಾಯಿಯ ಕೃಪೆ ನಮ್ಮ ಮೇಲಾದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಪವಾಡಗಳು ನಡೆಯುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಕೂಡ ವಾರಾಹಿ ದೇವಿಯ ಭಕ್ತರಾಗಿದ್ದರೆ ನಿಮ್ಮ ಜೀವನದಲ್ಲಿ ಆದ ಪವಾಡಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ. ಶ್ರೀ ಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಮೊದಲನೇದಾಗಿ ವಾರಾಹಿ ದೇವಿಯ ನಿತ್ಯ ಸ್ಮರಣೆ ನಮ್ಮೊಳಗಿನ ಭಯವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಜೀವನದಲ್ಲಿ ಸೋಲಿನ ಭಯ, ಭವಿಷ್ಯದ ಆತಂಕ, ಭಯಗಳಿಂದ ಬಳಲುತ್ತಿರುವವರಿಗೆ ತಾಯಿ ವಾರಾಹಿ ಧೈರ್ಯದ ಸಂಕೇತವಾಗಿ ನಿಲ್ತಾಳೆ. ಈಕೆ ಭಕ್ತರ ಮನಸ್ಸಿನಲ್ಲಿರುವ ಕೀಳರಿಮೆಯನ್ನು ದೂರ ಮಾಡಿ ಎಂತಹ ಕಷ್ಟದ ಸಂದರ್ಭ ಎದುರಾದರೂ ಧೈರ್ಯವಾಗಿ ಮುನ್ನಡೆಯುವ ಆತ್ಮವಿಶ್ವಾಸವನ್ನು ಕರುಣಿಸ್ತಾಳೆ. ವಾರಾಹಿ ದೇವಿಯನ್ನು ಅರಿಗ್ನಿ ಅಂತಲೂ ಕರೀತಾರೆ, ಅಂದರೆ ಶತ್ರುನಾಶಿನಿ ಅಂತ. ಈಕೆಯನ್ನು ಪೂಜಿಸುವ ಭಕ್ತರ ತಂಟೆಗೆ ಶತ್ರುಗಳು ಬರೋಕ್ಕೆ 100 ಬಾರಿ ಯೋಚಿಸ್ತಾರೆ. ಸಮಾಜದಲ್ಲಿ ನಮಗೆ ತೊಂದರೆ ಕೊಡುವವರು, ನಕಾರಾತ್ಮಕ ಶಕ್ತಿಗಳು ಮತ್ತು ದೃಷ್ಟಿ ದೋಷಗಳಿಂದ ತಾಯಿ ನಮಗೆ ರಕ್ಷಾ ಕವಚದಂತೆ ಕಾಯ್ತಾಳೆ. ಕೇವಲ ಹೊರಗಿನ ಶತ್ರುಗಳಷ್ಟೇ ಅಲ್ಲ, ನಮ್ಮೊಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ ಎಂಬ ಆಂತರಿಕ ಶತ್ರುಗಳನ್ನು ನಾಶ ಮಾಡಿ ನಮ್ಮನ್ನು ಶುದ್ಧೀಕರಿಸ್ತಾಳೆ. ವಾರಾಹಿ ದೇವಿ ಕೇವಲ ಸೈನ್ಯದ ದಂಡನಾಯಕಿ ಅಲ್ಲ, ಆಕೆ ಧಾನ್ಯಲಕ್ಷ್ಮಿ ಮತ್ತು ಐಶ್ವರ್ಯದಾಯಿನಿ ಕೂಡ ಹೌದು. ನಿತ್ಯವೂ ಆಕೆಯನ್ನು ಆರಾಧಿಸೋದ್ರಿಂದ ಮನೆಯಲ್ಲಿ ಎಂದಿಗೂ ಧಾನ್ಯಕ್ಕೆ ಬರೋದಿಲ್ಲ. ವ್ಯಾಪಾರದಲ್ಲಿ ನಷ್ಟ, ಸಾಲಬಾಧೆ ಅಥವಾ ಉದ್ಯೋಗದ ಸಮಸ್ಯೆಗಳಿಂದ ಕಂಗೆಟ್ಟಿರುವವರು ತಾಯಿಯನ್ನು ನಂಬಿದ್ರೆ ಆಕೆ ಹೊಸ ದಾರಿಯನ್ನು ತೋರಿಸ್ತಾಳೆ. ನಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಮಾಡಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ತಾಳೆ. ವಾರಾಹಿ ದೇವಿಯ ಮತ್ತೊಂದು ನಾಮ ವಾರ್ತಾಳಿ ಮತ್ತು ಆಜ್ಞಾ ಚಕ್ರೇಶ್ವರಿ, ಅಂದರೆ ಮಾತು ಮತ್ತು ಅಂತರ್ಜ್ಞಾನದ ಅಧಿದೇವತೆ. ತಾಯಿಯ ನಿತ್ಯ ಆರಾಧನೆಯಿಂದ ನಮ್ಮ ಮಾತಿನಲ್ಲಿ ಸ್ಪಷ್ಟತೆ ಮತ್ತು ಸತ್ಯತೆ ಬರುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ತಪ್ಪು ಮಾಡದಂತೆ ಸರಿಯಾದ ಬುದ್ಧಿ ಮತ್ತು ವಿವೇಚನಾ ಶಕ್ತಿಯನ್ನು ತಾಯಿ ನಮ್ಮ ಮನಸ್ಸಿನಲ್ಲಿ ನಿಂತು ನಡೆಸ್ತಾಳೆ. ಪ್ರತಿದಿನ ವಾರಾಹಿ ದ್ವಾದಶ ನಾಮಾವಳಿ ಮತ್ತು ಆದಿವಾರಾಹಿ ಸ್ತೋತ್ರವನ್ನು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು. ಸಪ್ತ ಮಾತೃಕೆಯಲ್ಲಿ ತಾಯಿದು 5ನೇ ಸ್ಥಾನ. ಹಾಗಾಗಿ ಪಂಚಮಿಯ ನಮಃ ಅಂತ ಕೂಡ 108 ಸಲ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಓಂ ಶ್ರೀ ಪಂಚಮಿಯೇ ನಮಃ, ಇದಿಷ್ಟು ಮಾತ್ರ 108 ಸಲ ಹೇಳ್ಕೊಂಡ್ರೂ ತುಂಬಾ ಒಳ್ಳೆಯದು. ಪ್ರತಿ ತಿಂಗಳು ಬರುವ ಪಂಚಮಿ ತಿಥಿ ದಿನ ವಾರಾಹಿ ದೇವಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ನಿಮಗೆ ನವರಾತ್ರಿಲಾಗಲಿ ಅಥವಾ ಮಂಗಳವಾರ ಶುಕ್ರವಾರ ಆಗಲಿ ಪೂಜೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದ್ರೂ ಪ್ರತಿ ತಿಂಗಳು ಪಂಚಮಿ ತಿಥಿ ಬರುತ್ತಲ್ಲ, ಆವತ್ತಿನ ದಿನ ವಾರಾಹಿ ಪೂಜೆ ಮಾಡ್ಕೊಳ್ಬೋದು. ಇಲ್ಲ ಪ್ರತಿದಿನ ತಾಯಿ ವಾರಾಹಿಯ ದ್ವಾದಶ ನಾಮಗಳಾಗಿರ್ಬೋದು ಅಥವಾ ಈಗ ಹೇಳಿದ್ನಲ್ಲ ಪಂಚಮಿಯ ನಮಃ, ಅದನ್ನು ಕೂಡ ಹೇಳ್ಕೊಳ್ಬಹುದು. ತಾಯಿಯ ರಕ್ಷಣೆ ಪಡೆಯಲು ದೊಡ್ಡ ಪೂಜೆಗಳೇ ಬೇಕಾಗಿಲ್ಲ. ನಿತ್ಯವೂ ಬೆಳಿಗ್ಗೆ ಅಥವಾ ಸಂಜೆ ದೇವಿಯ ಮುಂದೆ ದೀಪ ಹಚ್ಚಿ ಆಕೆಯ 12 ನಾಮಗಳನ್ನ ಹೇಳಿದರೆ ಸಾಕು, ತಾಯಿ ನಮ್ಮ ಕೈ ಹಿಡಿತಾಳೆ. ಮುಂದಿನ ವಿಡಿಯೋದಲ್ಲಿ ತಾಯಿಯ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ನನ್ನ ಶ್ರೀ ದುರ್ಗಾ ಭಕ್ತಿಧಾರ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.